ಶ್ರೀ ಗುರುಭ್ಯೋ ನಮಃ ಹರಿ ಓ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ, ನಮಸ್ಕಾರಗಳು. ಹರೇ ರಾಮ. ಆತ್ಮೀಯರೇ, ಇಂದು ಮಂಗಳವಾರ 21ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಇಂದಿನ ದಿವಸದ ಗ್ರಹಸ್ಥಿತಿ ಹೇಗಿದೆ, ಇಂದಿನ ದಿವಸದ ರಾಶಿ ಭವಿಷ್ಯ ಏನು, ಇದೆಲ್ಲವನ್ನು ನೋಡಬೇಕಾಗಿರ್ತಕ್ಕಂಥದ್ದು. ನೋಡೋಣವಾ? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತಂ ಪುನಃ ಪುನಃ. ಶಂಕಾರೋಪೇಣ ಮಚ್ಚಿತ್ತಂ ಪಂಕೇಕೃತಮಬೋಧ್ಯಯ ಕಿಂಕರೋ ಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಶ್ರೀ ಶಂಕರಾಚಾರ್ಯಾಯ ನಮಃ. ಆತ್ಮೀಯರೇ, ಇಂದು ಶಂಕರಾಚಾರ್ಯ ಜಯಂತಿ. ಅದ್ವೈತ ಸ್ಥಾಪನಾಚಾರ್ಯರಾಗಿರ್ತಕ್ಕಂತಹ ಆದಿಶಂಕರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಪಂಚಾಂಗ ಶ್ರವಣವನ್ನು ಮಾಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ದೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಆಗಿರ್ತಕ್ಕಂಥ ಚತುರ್ಥಿ ತಿಥಿ ಉಪರಿ ಪಂಚಮಿ ತಿಥಿ ಇರತಕ್ಕಂಥದ್ದು. ಇವತ್ತಿನ ದಿವಸದ ನಕ್ಷತ್ರವನ್ನು ನೋಡುವಾಗ ಮೃಗಶಿರ ನಕ್ಷತ್ರ ಇದೆ. ಯೋಗ ಶೋಭನ ನಾಮ ಯೋಗ ಭದ್ರಾಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ವಾರ ಮಂಗಳವಾರವಾಗಿದೆ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಅವಮಾಹ ಅಂದರೆ ಒಂದು ತಿಥಿಯ ಮೇಲೆ ಮತ್ತೊಂದು ತಿಥಿ ಬಂದಿರುವುದರಿಂದ ಇದಕ್ಕೆ ಅವಮಾಹ ಅಂತ ಹೆಸರು. ಅದರಿಂದ ಇವತ್ತು ಅವಮಾಹ ಇದೆ, ಅಂದ್ರೆ ಚತುರ್ಥಿ ತಿಥಿಯ ಉಪರಿ ಪಂಚಮಿ ತಿಥಿ ಇರತಕ್ಕಂಥದ್ದು. ಇದಕ್ಕೋಸ್ಕರವಾಗಿ ಅವಮಾಹ. ಹೀಗಿರುವಾಗ ಇವತ್ತಿನ ದಿವಸದ ವಿಶೇಷತೆಯಲ್ಲಿ ಶಂಕರಾಚಾರ್ಯ ಜಯಂತಿ ಹಾಗೂ ಗಾಯತ್ರಿ ಜಯಂತಿ ಇದೆ. ಇವು ಎರಡೂ ಜಯಂತಿಯನ್ನು ಇವತ್ತಿನ ದಿವಸ ನಾವು ಆಚರಣೆ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು. ಗಾಯತ್ರಿ ಮಂತ್ರವು ಅಷ್ಟೇ ಮುಖ್ಯವಾಗಿದೆ. ನಗಾಯತ್ರಿಯ ಪರಂ ಮಂತ್ರಂ ನಮಾತು ಪರದೈವತಂ. ಗಾಯತ್ರಿಗಿಂತ ಶ್ರೇಷ್ಠವಾದಂತಹ ಮಂತ್ರ ಇಲ್ಲ, ತಾಯಿಗಿಂತ ಶ್ರೇಷ್ಠಳಂತಹ ದೇವತೆ ಇಲ್ಲ. ಆದ್ದರಿಂದ ಇವೆರಡೂ ನಾವು ಅಭಿವಾದನೆಯನ್ನ ಮಾಡ್ತಾ ಇವತ್ತಿನ ದಿವಸದ ಖಗೋಳದ ಸ್ಥಿತಿಗತಿಗಳೇನು ಹೇಳುವಂತಹದ್ದನ್ನು ನೋಡೋಣ. ಮೇಷರಾಶಿಯಲ್ಲಿ ಸೂರ್ಯನಿದ್ದಾನೆ. ವೃಷಭ ರಾಶಿಯಲ್ಲಿ ಶುಕ್ರ ಹಾಗೂ ಚಂದ್ರರ ಯುತಿ ಇರತಕ್ಕಂತಹದ್ದು ಇವತ್ತಿನ ದಿವಸ ಮೃಗಶಿರ ನಕ್ಷತ್ರ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಗುರು, ಕರ್ಕಾಟಕ ರಾಶಿಯಲ್ಲಿ ಗುಳಿಕೋದಯವಾಗಿದ್ದಾವೆ. ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳು ಶೂನ್ಯ ರಾಶಿ ಆಗಿರ್ತಕ್ಕಂಥದ್ದು. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ, ಕುಜ ಮತ್ತು ಬುಧರ ಯುತಿ ಇರತಕ್ಕಂಥದ್ದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ನೋಡಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಸೂರ್ಯನು ಉಚ್ಚನಾಗಿದ್ದಾನೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲ. ಸರ್ಕಾರಿ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆ. ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅಭಿವೃದ್ಧಿ, ರಾಜಕಾರಣಿಗಳಿಗೆ ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳು. ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆಯಾಗುವಂತಹ ಒಂದು ಸಂದರ್ಭ ಇರತಕ್ಕಂತಹದ್ದು ಇವತ್ತಿನ ದಿವಸ. ಧನಾಧಿಪತಿ ಧನಸ್ಥಾನದಲ್ಲಿದ್ದರಿಂದ ಮೇಷರಾಶಿಯವರಿಗೆ ಧನ ಸಮೃದ್ಧಿ, ಅದರಲ್ಲೂ ಸುಖಾಧಿಪತಿಯ ಒಟ್ಟಿಗಿದ್ದರಿಂದ ಧನ ಸಮೃದ್ಧಿಯಿಂದ ಸುಖ ವೃದ್ಧಿ ಆಗುವಂತಹ ಯೋಗ ಲಕ್ಷಣಗಳು. 7.5 ನಡೀತಾ ಇದೆ. ಶನಿಗೆ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ. ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ನವಧಾನ್ಯ ದಾನಗಳನ್ನು ಮಾಡಿಕೊಳ್ಳುವುದರಿಂದ 9ರ ಸಂಖ್ಯೆಯ ಬಳಕೆ ಆಗ್ತದೆ. ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಬಣ್ಣದ ರೇಖೆ, ಚಿತ್ರ ಇತ್ಯಾದಿಗಳಿರುವಂತಹ ಬಟ್ಟೆಗಳನ್ನು ಧರಿಸುವುದರಿಂದ ಕ್ಷೇಮ ವೃದ್ಧಿ. ಪೂರ್ವ ದಿಕ್ಕಿನಲ್ಲಿರತಕ್ಕಂಥ ವಿಶೇಷವಾದಂತಹ ಶಂಕರಾಚಾರ್ಯರ ಮಂದಿರಕ್ಕೆ ಹೋಗಿ ಬರುವುದರಿಂದ, ಗಾಯತ್ರಿ ಮಂದಿರಕ್ಕೆ ಹೋಗಿ ಬರುವುದರಿಂದ ಇವತ್ತಿನ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ ಮೇಷರಾಶಿಯವರು. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶುಕ್ರನಿದ್ದಾನೆ, ಚಂದ್ರನಿದ್ದಾನೆ. ಶಶಿ ಭಾರ್ಗವ ಯೋಗ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು. ಚಂದ್ರನು ಉಚ್ಚನಾಗಿದ್ದಾನೆ, ಆದ್ದರಿಂದ ಒಳ್ಳೆಯ ಫಲವನ್ನು ಕೊಡ್ತಾನೆ. ಒಳ್ಳೆಯ ಮನಸ್ಥಿತಿ ಇರ್ತದೆ ಇವತ್ತಿನ ದಿವಸ. ಒಳ್ಳೆಯವರ ಜೊತೆಯಲ್ಲಿ ಮಾತುಕತೆ ನಡೀತದೆ, ಸಜ್ಜನರ ಸಂಪರ್ಕ ಆಗ್ತದೆ, ಅದರಿಂದ ಸಾಕಷ್ಟು ನೆಮ್ಮದಿ. ಲಾಭಾಧಿಪತಿ ಧನಸ್ಥಾನದಲ್ಲಿರುವುದರಿಂದ ಲಾಭವೂ ಇದೆ, ಧನ ಸಮೃದ್ಧಿಯೂ ಆಗುವಂತಹ ಲಕ್ಷಣ ಇದೆ ನೋಡಿ. ಸಪ್ತಮಾಧಿಪತಿ ಅಂತಹ ಕುಜನು ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿದ್ದರಿಂದ ವ್ಯವಹಾರದಿಂದ ಲಾಭ ವೃದ್ಧಿಯಾಗುವಂತಹ ಲಕ್ಷಣ. ದೋಷ ಪರಿಹಾರಕ್ಕೆ ನೀವು ಸಹಿತವಾಗಿ ಇವತ್ತಿನ ದಿವಸ ಗಾಯತ್ರಿ ಮಂದಿರಕ್ಕೆ ಹೋಗಿ ಎಷ್ಟು ಸಾಧ್ಯವೋ ಅಷ್ಟು ಗಾಯತ್ರಿ ಜಪವನ್ನು ಮಾಡಿಸಿ ಅಥವಾ ಗಾಯತ್ರಿ ಜಪವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಶಂಕರಾಚಾರ್ಯರ ಸ್ತೋತ್ರಾದಿಗಳನ್ನು ಪಠನ ಮಾಡುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ವೃಷಭ ರಾಶಿಯವರು 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕು ನಿಮಗೆ ಯಥಾಯೋಗ್ಯ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾರೆ. ಇಲ್ಲಿ ಆದಿಶಂಕರಾಚಾರ್ಯರು ಸಹಿತವಾಗಿ ನಮಗೆ ಪರಮ ಗುರುಗಳು. ಆದ್ರಿಂದ ಗುರುಗಳನ್ನ ನಾವು ನಿತ್ಯವೂ ಪೂಜಿಸುವುದರಿಂದ, ಪ್ರಾರ್ಥನೆಯನ್ನು ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ. ಗಾಯತ್ರಿ ಅನುಷ್ಠಾನ ಇವತ್ತಿನ ದಿವಸ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು.
ಮಿಥುನ ರಾಶಿಯವರಿಗೆ ಬೇಕೇ ಬೇಕು. ಯಾವ ಗಾಯತ್ರಿಯನ್ನು ಮಾಡ್ತೀರಿ? ಗಾಯತ್ರಿ ಮಂತ್ರದ ಒಟ್ಟಿಗೆ ಶಂಕರಾಚಾರ್ಯರ ಗಾಯತ್ರಿಯನ್ನು ಮಾಡಿಕೊಳ್ಳಿ. ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹಿ ತನ್ನ ಸದ್ಗುರು ಪ್ರಚೋದಯಾತ್. ಸದ್ಗುರುವಾಗಿರತಕ್ಕಂತಹ ಶಂಕರಾಚಾರ್ಯರ ಈ ಗಾಯತ್ರಿ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಹಸಿರು ಬಣ್ಣದ ವಸ್ತ್ರಗಳೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಉಚ್ಚ ರಾಶಿಯಲ್ಲಿದ್ದಾನೆ. ಪ್ರಫುಲ್ಲಿತವಾಗಿರುತ್ತದೆ, ಸಂತೋಷದ ವಾತಾವರಣ ಇರ್ತದೆ. ಸಂಬಂಧಿಕರಲ್ಲಿ ವಿಶೇಷವಾಗಿ ಮಾತುಕತೆಗಳು ನಡೆಯುತ್ತದೆ. ಸಂತೋಷದ ವಾತಾವರಣ ಸೃಷ್ಟಿಯಾಗ್ತದೆ. ಜೊತೆಯಲ್ಲಿ ಸಂತೋಷದಿಂದ ಇರುವವರ ಜೊತೆಯಲ್ಲಿ ನೀವು ಇವತ್ತಿನ ದಿವಸ ಇರ್ತೀರಿ. ಸಜ್ಜನರ ಸಹವಾಸ ಅಥವಾ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ಅಥವಾ ವಿಶೇಷವಾಗಿ ಶಂಕರಾಚಾರ್ಯ ಸ್ತೋತ್ರ ಇತ್ಯಾದಿಗಳನ್ನು ಮಾಡುವಿಕೆ ಅಥವಾ ಗಾಯತ್ರಿ ಮಂದಿರದಲ್ಲಿ ಗಾಯತ್ರಿ ದೇವಿಯ ಉಪಾಸನೆ, ಇವೆಲ್ಲವೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು. ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವರು. 2 ನಿಮ್ಮ ಸಂಖ್ಯೆ. ಗಾಯತ್ರಿ ದೇವಿ ಹಾಗೂ ಶಂಕರಾಚಾರ್ಯರ ಆರಾಧನೆ, 2 ದೇವತಾ ಆರಾಧನೆಯಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅತ್ಯಂತ ಅನುಕೂಲವನ್ನು ತರ್ತದೆ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಸಾಕಷ್ಟು ಅನುಕೂಲ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು ಇವತ್ತಿನ ಕಾಲ ಭವಿಷ್ಯದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶುಕ್ರ, ಕರ್ಮ ರಾಶಿಯಲ್ಲಿ ಚಂದ್ರ. ಒಳ್ಳೇದಲ್ವಾ? ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ. ಹೆಣ್ಣು ಮಕ್ಕಳು ವಸ್ತ್ರ ಖರೀದಿ ಮಾಡುವ ಯೋಗ. ಹೆಣ್ಣು ಮಕ್ಕಳು ಇವತ್ತಿನ ದಿವಸ ವ್ಯಾಪಾರದಲ್ಲಿ ಮುಂದಿರ್ತೀರಿ. ವಿನ್ಯಾಸವುಳ್ಳಂತಹ ವಸ್ತ್ರಗಳನ್ನು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ತಮ್ಮದಾಗಿಸಿಕೊಳ್ಳುವಂತಹ ಒಂದು ಸುಯೋಗ ಇದೆ. ಒಟ್ಟಾರೆ ವ್ಯಾಪಾರಸ್ಥರಿಗೆಲ್ಲ ಒಳ್ಳೆಯ ಲಾಭ. ಅದರಲ್ಲೂ ಜ್ಯುವೆಲರಿ ಇತ್ಯಾದಿ ವ್ಯಾಪಾರಿಗಳಿಗೆಲ್ಲರೂ ಸಹಿತವಾಗಿ ನೆಮ್ಮದಿಯನ್ನು ಕೊಡುವಂತಹದ್ದಿದೆ. ಹೊಸ ಹೊಸ ಡಿಸೈನ್ ಇರತಕ್ಕಂತಹ ಮಾದರಿಯ ವಸ್ತುಗಳನ್ನು ಅಥವಾ ಬಂಗಾರವನ್ನ ಬೆಳ್ಳಿಯನ್ನ ಖರೀದಿಸುವಂತಹ ಒಂದು ಸುಯೋಗದ ಲಕ್ಷಣಗಳು. ಸಿಂಹರಾಶಿಯವರು ವಿಶೇಷವಾಗಿ ಅಷ್ಟಮ ಶನಿ ಇದ್ದದ್ದರಿಂದ ಅದಕ್ಕೊಂದು ಪರಿಹಾರ ಬೇಕು. ಅಷ್ಟಮ ಅಂಗಾರಕ ದೋಷ ಇದ್ದದರಿಂದ ವಿನಾಯಕ ಶಾಂತಿ, ಬಾಲಗಣಪತಿ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ನಿಮಗೆ ಯಥಾ ಯೋಗ್ಯವಾಗಿರತಕ್ಕಂತಹದ್ದು, ಜೀವನಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಸೂರ್ಯನು ಉಚ್ಚ ರಾಶಿಯಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಸೂರ್ಯನಿಂದ ಭಾಗ್ಯ ವೃದ್ಧಿ. ಇವತ್ತು ಸೂರ್ಯೋದಯ ಆದಲ್ಲಿಂದಲೇ ನಿಮಗೆ ಭಾಗ್ಯ ವೃದ್ಧಿ ಆಗೋಯ್ತು. ಸಾಯಂಕಾಲ ಸೂರ್ಯ ಮುಳುಗಲ್ಲಿಯವರಿಗೂ ಸಹಿತವಾಗಿ ನಿಮ್ಮ ನಗೆಯನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಗು ಮುಖದಿಂದ ಇರ್ತೀರಿ. ಎಲ್ಲ ವ್ಯವಹಾರವೂ ಸಹಿತವಾಗಿ ನಗಾಡ್ತಾ ಸಂತೋಷದಿಂದ ಮಾಡುವಂತಹ ಒಂದು ಸುಯೋಗದ ಲಕ್ಷಣಗಳು. ಜೊತೆಯಲ್ಲಿ ಬಂಧು ಬಾಂಧವರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂತಹ ಒಂದು ಸದ್ಗುಣಗಳು. ನೆಂಟರಿಷ್ಟರಲ್ಲಿ ಇವತ್ತಿನ ದಿವಸ ಕಷ್ಟವನ್ನು ತೋಡಿಕೊಳ್ಳುವಂತಹ ಒಂದು ಸಂದರ್ಭ. ಇವತ್ತಿನ ದಿವಸ ಸಂದರ್ಭ ನಿಮಗೆ ಅನುಕೂಲವನ್ನು ತರ್ತದೆ. 7ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮತ್ತು ಅಂಗಾರಕರ ಯುತಿ ಸ್ವಲ್ಪ ಅಪಾಯವನ್ನು ತರುವಂತಹದ್ದು. ದಾಂಪತ್ಯ ಜೀವನದಲ್ಲಿ ವಿರಸ, ದಾಂಪತ್ಯದ ಬೆಸುಗೆ ಕಳಚಿ ಬೀಳುವಂತಹ ಸಾಧ್ಯತೆ. ಕೆಲವರಂತೂ ಬೇರೆ ಆಗೇ ಬಿಡ್ತೀರಿ. ಇದೆಲ್ಲ ಇರತಕ್ಕಂತಹದ್ದು ಇವತ್ತಿನ ದಿವಸ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ಶಂಕರಾಚಾರ್ಯರು ರಚಿಸಿದಂತಹ ನಮ ಶಿವಾಭ್ಯಾಂ ನವ ಯೌವನಾಭ್ಯಾಂ ಪರಸ್ಪರ ಶ್ಲಿಷ್ಟ ವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಪಾರ್ವತಿಭ್ಯಾಂ. ಈ ಶ್ಲೋಕವನ್ನ ಯಥಾಶಕ್ತಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಳ್ಳುವುದರಿಂದ ನಿಮ್ಮ ದಾಂಪತ್ಯ ಜೀವನಕ್ಕೆ ಒಳ್ಳೆಯದಾಗುತ್ತೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯದಲ್ಲಿ ಗುರುನಿತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣಗಳು, ಮನಸ್ಸಿಗೆ ಮುದ ನೀಡುವಂತಹ ಲಕ್ಷಣಗಳು. ಲಾಭಾಧಿಪತಿ ಸಪ್ತಮ ಸ್ಥಾನದಲ್ಲಿ ಕೇಂದ್ರದಲ್ಲಿತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹಾಗಂತ ಉಚ್ಚನಾಗಿದ್ದಾನೆ. ಹೀಗಾಗಿ ದಾಂಪತ್ಯ ಜೀವನದಲ್ಲಿ ಸುಖ ಉಂಟಾಗುವಂತಹ ಸಾಧ್ಯತೆ, ತಂದೆಯ ಮಾತಿನಂತೆ ನಡೆದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಿತೃವಾಕ್ಯ ಪರಿಪಾಲನೆ ಇದು ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು. ಆದ್ದರಿಂದ ತುಲಾರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇದೆ. ಭಾಗ್ಯದ ಗುರುವಿನ ದೃಷ್ಟಿ ಇದೆ. ಯೋಚನೆ ಮಾಡಬೇಕಾದಿಲ್ಲ. ಪರಿಹಾರಕ್ಕಾಗಿ ಗುರು ಶಾಂತಿ, ಚಣಕದಾನ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕಷ್ಟ ಪರಿಹಾರವಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು. ಜೊತೆಯಲ್ಲಿ ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಕುಜ ಇದ್ದಾನೆ. ಕುಜನರಿಂದ ತೊಂದರೆ ಉಂಟಾಗ್ತದೆ ನಿಮ್ಮ ಮಕ್ಕಳಿಗೆ. ಮಕ್ಕಳು ಹೇಳಿದ ಮಾತನ್ನು ಕೇಳೋದಿಲ್ಲ. ಕೆಟ್ಟವರು ಹೇಳಿದಂತಹ ಮಾತನ್ನು ಕೇಳುವುದರ ಮೂಲಕವಾಗಿ ನಿಮ್ಮನ್ನು ಒಂದು ರೀತಿಯಲ್ಲಿ ಅನಾದರ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅದನ್ನು ನೆಗ್ಲೆಕ್ಟ್ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮಾತನಾಡಿಸದೇ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ನಿಮ್ಮನ್ನು ದೂರ ಇಡುವಂತಹ ಸಾಧ್ಯತೆ ಅಥವಾ ತಾವೇ ದೂರ ಹೋಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಗುರುಬಲ ಇಲ್ಲ, ಯೋಚನೆ ಮಾಡಬೇಕಾದಿಲ್ಲ. ಇನ್ನು ಕೆಲವು ದಿವಸ ನೀವು ಇದೇ ರೀತಿಯಲ್ಲಿ ಇರಬೇಕಾದಂತಹ ಸಂದರ್ಭ ಇರತಕ್ಕಂತಹದ್ದು.
ಪಂಚಮರಿಂದ ಕಷ್ಟ ಉಂಟಾಗ್ತದೆ. ನಿಮ್ಮ ಅಣ್ಣ ತಮ್ಮಂದರಲ್ಲಿ ಯಾರು 5ನೇವರಿದ್ರೆ ಅವರಿಂದ ನಿಮಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆಗಳು. ದೋಷ ಪರಿಹಾರಕ್ಕಾಗಿ ಪಂಚಮದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಕುಜನಿಗೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಯಥಾಯೋಗ್ಯವಾಗಿರತಕ್ಕಂತಹದ್ದು. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಪೂರ್ಣ ಗುರುವಿನ ದೃಷ್ಟಿ ಇದ್ದದ್ದರಿಂದ ನಿಮಗೆ ಒಳ್ಳೆಯದು. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗ್ತದೆ. ಧನಾಕರ್ಷಣೆ ಚೆನ್ನಾಗಿ ಆಗ್ತದೆ. ವ್ಯಾಪಾರದಲ್ಲಿ ನಿಸ್ಸೀಮರು. ನೀವು ಒಳ್ಳೆಯ ರೀತಿಯಿಂದ ವ್ಯಾಪಾರವನ್ನು ಮಾಡಿಕೊಳ್ತೀರಿ. ಹಾಗಂತ ಸುಖ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ದದ್ದರಿಂದ ಸುಖ ಸಮೃದ್ಧಿಗೆ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾದಂತಹ ದೌರ್ಬಲ್ಯಕ್ಕೆ ಒಳಗಾಗ್ತೀರಿ. ವಿದ್ಯಾರ್ಥಿಗಳಿಗಂತೂ ಅತಿ ಕಷ್ಟದಾಯಕವಾಗಿರ್ತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಗುರು ಶಾಂತಿ ಅಥವಾ ಗುರುವಿನ ದರ್ಶನ ಅಥವಾ ಚಣಕದಾನ ಅಥವಾ ಶಂಕರಾಚಾರ್ಯರ ಜಯಂತಿಯಲ್ಲಿ ಪಾಲ್ಗೊಳ್ಳುವಿಕೆ ಇತ್ಯಾದಿಗಳನ್ನು ಮಾಡುವಾಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣ ಇದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಯಥಾಯೋಗ್ಯವಾಗಿ ಇವತ್ತಿನ ದಿವಸ ಕಾಣುತ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಶನಿ ಬಾಧಾಧಿಪತಿಯ ಒಟ್ಟಿಗಿದ್ದಾರೆ. ಹೀಗಿರುವಾಗ ತೃತೀಯರಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲಿ ತೃತೀಯರು ಅಂದ್ರೆ ಸಹಜರು ಅಂದ್ರೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು. ಅವರಿಂದ ಏನಾದರೂ ತೊಂದರೆಗಳು, ಉಪಟಳಗಳು ಉಂಟಾಗುವಂತಹ ಸಾಧ್ಯತೆ. ಪಿತ್ರಾರ್ಜಿತವಾದಂತಹ ಆಸ್ತಿ ಸಂಬಂಧವಾಗಿ ಅಥವಾ ಪಿತ್ರಾರ್ಜಿತವಾದಂತಹ ಹಣಕಾಸಿನ ವಿಚಾರದಲ್ಲಿ ನಿಮ್ಮಲ್ಲಿ ತಗಾದೆಗಳು ಕಂಡು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಯಾರ ಮಾತನ್ನು ಕೇಳೋದಿಲ್ಲ ನೀವು. ನಿಮ್ಮ ಅಣ್ಣ ತಮ್ಮಂದರ ಮಾತನ್ನು ಕೇಳ್ತೀರಿ. ಅವರು ಹೇಳಿದ್ದೇ ನಿಮಗೆ ವೇದವಾಕ್ಯ. ಇದು ನಿಮ್ಮ ಮನೆಯವರು ಹೇಳುವಂತಹ ಸನ್ನಿವೇಶ ಬರ್ತದೆ. ಒಟ್ಟಾರೆ ಇವತ್ತಿನ ದಿವಸ ಮನೆಯವರಿಗೆ ನಿಮಗೆ ಜಗಳ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಐಕ್ಯಮತ್ಯ ಅಥವಾ ಮೈತ್ರೀಕರಣ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರವನ್ನು ಕಂಡುಕೊಳ್ಳಿ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು, ಬಿಳಿ, ಹಸಿರು ಬಣ್ಣದ ಬಟ್ಟೆಗಳೆಲ್ಲ ನಿಮಗೆ ಅನುಕೂಲಕರವಾಗಿರ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಇವತ್ತಿನ ದಿವಸ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಕುಜನ ಒಟ್ಟಿಗಿದ್ದಾನೆ, ಬುಧನ ಒಟ್ಟಿಗಿದ್ದಾನೆ ಅಂದಾಗ ಬರಬೇಕಾದಂತಹ ಹಣಗಳು ಬರೋದಿಲ್ಲ. ವ್ಯವಹಾರಕ್ಕೆ ಹಣ ಇರೋದಿಲ್ಲ. ಸಾಲದ ಮೇಲೆ ಸಾಲ ಮಾಡಬೇಕಂತಹ ಸಂದರ್ಭ ಬರ್ತದೆ. ಸಾಲಕ್ಕೆ ಬಡ್ಡಿ ಕಟ್ಟುವುದಕ್ಕೆ ಕಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಇವತ್ತಿನ ವ್ಯವಹಾರ ಅಷ್ಟೇನೋ ಸುಖಕರವಾಗಿಲ್ಲ. ಮನಸ್ಸು ದುಗುಡದಿಂದ ತುಂಬಿರುತ್ತದೆ. ಜೊತೆಯಲ್ಲಿ ನೆಂಟರಿಷ್ಟರ ಕಾಟ ಬೇರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪೊಲೀಸರ ಕಾಟ, ಆರಕ್ಷಕರ ತೊಂದರೆ ಅಥವಾ ಆರಕ್ಷಕರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅಥವಾ ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹದ್ದು 8, 4, 7 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಕಪ್ಪು ಬಿಳಿ ಬಣ್ಣಗಳೇ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಶನಿಯರು ನೋಡಿ ಕ್ಷತತನು ಶರೀರವನ್ನೇ ಜರ್ಜರಿತ ಮಾಡ್ತಾನೆ. ಕೈ ಕಾಲುಗಳಿಗೆ ಪೆಟ್ಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಕಾಲುಗಳ ಮೇಲೆ ವಜನೀಯ ವಸ್ತುಗಳನ್ನು ಹಾಕೊಂಡು ಬಿಡ್ತೀರಿ. ಆಮೇಲೆ ಅಯ್ಯೋ ಅಂತ ಬೊಬ್ಬೆ ಹೊಡಿತಾ ಇರುವಂತಹ ಸನ್ನಿವೇಶಗಳು ಅಥವಾ ಬಿಸಿ ಎಣ್ಣೆ, ಕಾದ ಎಣ್ಣೆ ಕಾಲ ಮೇಲೆ ಹಾಕೊಂಡು ತೊಂದರೆ ಪಡಬೇಕಂತಹ ಸಂದರ್ಭ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡತಕ್ಕಂತಹ ಸ್ತ್ರೀಯರು ಒಟ್ಟಾರೆ ಕೌಟುಂಬಿಕವಾಗಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗ್ತದೆ. ಕೆಲವು ದುರ್ಜನರಿಂದ ಬೇಡದ ವರ್ತಮಾನಗಳನ್ನ ಕೇಳಬೇಕಂತಹ ಸಂದರ್ಭವೂ ಬರ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು, ಶಾಂತಿ ಮಂತ್ರವನ್ನು ಪಠಿಸಿ ಜೊತೆಯಲ್ಲಿ ಸಾಧ್ಯವಾದರೆ ಒಂದು ಗಣಹೋಮವನ್ನು ಹಾಕಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಗಣಹೋಮದ ಪ್ರಸಾದದಿಂದ ಮಾಡಿಕೊಳ್ಳಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಈಶಾನ್ಯ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಆರೋಗ್ಯ ವೃದ್ಧಿ. ಜೊತೆಯಲ್ಲಿ ಗುರುವಿನ ಉಪಾಸನೆಯಿಂದ ಕಷ್ಟಗಳೆಲ್ಲ ದೂರವಾಗ್ತದೆ. ವೀಕ್ಷಕರೇ, ಇವತ್ತಿನ ದಿವಸ 12 ರಾಶಿಯವರು ವಿಶೇಷವಾಗಿ ಗಾಯತ್ರಿ ಅನುಷ್ಠಾನ, ಶಂಕರಾಚಾರ್ಯರ ಪೂಜೆ, ಶಂಕರಾಚಾರ್ಯರು ರಚಿಸಿರತಕ್ಕಂತಹ ವಿಶೇಷವಾದಂತಹ ಸ್ತೋತ್ರಗಳು ಇವುಗಳನ್ನೆಲ್ಲ ಪಠನ ಮಾಡುವುದರಿಂದ ನಮಗಿರುವಂತಹ ಎಲ್ಲಾ ಕಷ್ಟಗಳು ಸಹಿತವಾಗಿ ಪರಿಹಾರವಾಗ್ತದೆ. ಚತುರಾಮ್ನಾಯ ಪೀಠಾಧೀಶ್ವರರಾಗಿರತಕ್ಕಂತಹ ಮಹಾಮಹಿಮರಾಗಿರತಕ್ಕಂತಹ ಆದಿಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಓದುವುದರಿಂದ ನಮ್ಮ ಜೀವನದಲ್ಲೂ ಸಹಿತವಾಗಿ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ಆದಿಶಂಕರಾಚಾರ್ಯರಿಗೆ ಪ್ರಪ್ರಥಮವಾಗಿ ನಮಸ್ಕಾರವನ್ನು ಸಲ್ಲಿಸಬೇಕಾಗಿರತಕ್ಕಂತಹದ್ದು. ಗಾಯತ್ರಿ ಜಪ ಉಪದೇಶ ಇರತಕ್ಕಂಥವರು ಗಾಯತ್ರಿ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಗಾಯತ್ರಿ ದೇವಿಯ ಕೃಪಾ ಕಟಾಕ್ಷದಿಂದ ನಮಗೆ ಹೆಚ್ಚಿನ ರೀತಿಯಾದಂತಹ ದಿವ್ಯ ಶ್ರೇಷ್ಠವಾದಂತಹ ಕಿರಣಗಳ ಗಾಯತ್ರಿಯ ಅನುಷ್ಠಾನದಿಂದ ಹೆಚ್ಚಿನ ರೀತಿಯಲ್ಲಿ ನಮಗೆ
ಅನುಕೂಲವಾಗುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯನ್ನ ಹೇಳ್ತಾ ಇದ್ದೇನೆ. ಈ ಷಷ್ಠಿ ಪೂರ್ತಿ ಶಾಂತಿಯನ್ನ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಜನರು ಬರಬೇಕು, ಯಾವ ರೀತಿಯಲ್ಲಿ ನಡಿಬೇಕು, ಇದಕ್ಕೆ ತಗಲುವಂತಹ ಖರ್ಚು ವೆಚ್ಚಗಳೆಲ್ಲ ಎಷ್ಟು ಜನರು ಬಂದ್ರೆ ಒಳ್ಳೆಯದು ಇತ್ಯಾದಿಗಳನ್ನೆಲ್ಲವನ್ನು ತಿಳಿದುಕೊಳ್ಳಬೇಕು ಅಂತ ಆದಲ್ಲಿ ನಿತ್ಯವೂ ಈ ಸಂಚಿಕೆಯನ್ನು ನೋಡ್ತಾ ಇರಿ. ಮುಂದಿನ ಸಂಚಿಕೆಗಳಲ್ಲಿ ಇದೆಲ್ಲದರ ವಿವರಗಳನ್ನು ಸಹಿತವಾಗಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ಕೆಳಭಾಗದಲ್ಲಿ ಬರುವಂತಹ ನಂಬರ್ಗಳು ಬೇಕಾಗಿದ್ದಲ್ಲಿ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.